ವೀಕ್ಷಕರೇ ನಮಸ್ಕಾರ. ಇವತ್ತು ಒಡೆದು ಹೋದ ಹೃದಯಕ್ಕೆ ಮುಂದಿನ ದಾರಿ ಏನು, ಯೂನಿವರ್ಸ್ ಏನು ಹೇಳ್ತಾ ಇದೆ, ಮುಂದೆ ಏನು ಮಾಡಬೇಕು ಅಂತ ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ಎರಡು ದೋಣಿಯಲ್ಲಿ ಕಾಲಿಡುವಂಥದ್ದನ್ನು ಬಿಡಬೇಕು. ನಿಮ್ಮ ಗುರಿ, ನಿಮ್ಮ ನಿರ್ಧಾರ ಒಂದೇ ಆಗಿರಬೇಕು. ಆ ರೀತಿಯಾಗಿ ನೀವು ಮುನ್ನುಗ್ಗಬೇಕು. ಯಾವುದೇ ಕಾರಣಕ್ಕೂ ಆ ಆಪ್ಷನ್ ಇರಲಿ ಅಥವಾ ಈ ಆಪ್ಷನ್ ಇರಲಿ ಅಂತ ಎರಡೆರಡು ನಿರ್ಧಾರಗಳು, ಎರಡೆರಡು ದಾರಿಗಳಲ್ಲಿ ಚಲಿಸುವುದನ್ನು ಸ್ಪಷ್ಟವಾಗಿ ಬಿಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೇನಿದೆ, ಬರೀ ಭಾವನೆಗಳಿಗೆ ಬೆಲೆ ಕೊಟ್ಬಿಟ್ಟು ನಿಮ್ಮ ಕೆರಿಯರನ್ನು ನೀವು ನೆಗ್ಲೆಕ್ಟ್ ಮಾಡಿದ್ದೀರ. ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ನೀವು ಶುರು ಮಾಡಬೇಕು. ಕೆರಿಯರ್ ಕಡೆ ಗಮನ ಕೊಡಬೇಕು. ನಿಮ್ಮ ಸ್ಟೆಬಿಲಿಟಿ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವುದರ ಬಗ್ಗೆ ಗಮನ ಕೊಡಬೇಕು. ಬರೀ ಭಾವನೆಗಳ ಮೋಹಕ್ಕೆ ಸಿಲುಕಬಾರದು. ಮುಂದಿನ ಕಾರ್ಡು ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ ನ್ಯಾಯ ಯಾವುದು, ಅನ್ಯಾಯ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಹಿಂಗಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅದರಿಂದ ಪಾಠಗಳನ್ನು ಕಲಿತು ನ್ಯಾಯವಾದ ಮಾರ್ಗದಲ್ಲಿ ನೀವು ಮುಂದುವರಿಬೇಕು. ನೀವು ನಿಮ್ಮೊಳಗಿನ ಈಗೋ ಇರ್ಬೋದು, ಅಹಂಕಾರ ಇರ್ಬೋದು, ನಾನು ಅನ್ನೋದಿರ್ಬೋದು, ಆ ಥರದ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಯಾವುದೇ ವಿಷಯಕ್ಕೆ ಜಗಳಗಳೇ ಮದ್ದಲ್ಲ. ಆ ವಿಷಯದಲ್ಲಿ ಬೇರೆಯಾದ ಆಯಾಮಗಳು ಇರುತ್ತೆ. ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡುವುದನ್ನು ಮೊದಲು ಬಿಡಬೇಕು. ವಾದಕ್ಕೆ ಪ್ರತಿವಾದವನ್ನು ಮಾಡಲೇಬೇಕು ಅನ್ನುವಂತಹ ಯಾವುದೇ ಒಂದು ಹಪಹಪಿಗೆ ಸಿಲುಕಬಾರ್ದು. ನಿಮ್ಮಲ್ಲಿ ಗುಣಗಳೇ ಇರ್ಬೋದು, ನಿಮ್ಮಲ್ಲಿರುವಂತಹ ಪಾಸಿಟಿವ್ಸ್ ಇರ್ಬೋದು, ಅದರ ಬಗ್ಗೆ ಮೊದಲು ಗಮನ ಕೊಡಿ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಇಷ್ಟಪಡಿ. ನಿಮ್ಮಲ್ಲಿರುವುದನ್ನು, ಅದು ಬೇರೆಯವರಲ್ಲಿ ಇರದೇ ಇರುವಂಥದ್ದು ನಿಮ್ಮಲ್ಲಿ ಇರ್ತದೆ, ಅದರ ಬಗ್ಗೆ ಗಮನ ಕೊಡಿ. ಅದರಲ್ಲಿ ಸಂತೋಷ ಹುಡುಕಿ. ನಿಮ್ಮಲ್ಲಿ ತುಂಬ ಇದೆ. ನಿಮಗೆ ನೀವೇ ಸಂತೋಷ ಪಡಲಿಕ್ಕೆ ಬೇರೆ ಯಾರದೇ ವ್ಯಾಲಿಡೇಷನ್ ಬೇಕಾಗಿರದಂತಹ ತುಂಬ ವಿಷಯಗಳು ನಿಮ್ಮಲ್ಲಿವೆ. ಅದನ್ನು ಮೊದಲು ಸಂತೋಷಪಡಿ. ಅಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ. ವಿನಾಕಾರಣ ಕೆಲಸಕ್ಕೆ ಬರದೆ ಇರುವಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಿ. ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿಬಿಟ್ಟು ಮುಂದೆ ನೆಕ್ಸ್ಟ್ ನಿರ್ಧಾರ ತೆಗೆದುಕೊಳ್ಳದೆ ಅದೇ ಸ್ಟೇಜ್ನಲ್ಲಿ ಇರುವುದರಿಂದ ಮೊದಲು ಅದನ್ನು ಸ್ಟಾಪ್ ಮಾಡಿ. ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡುವಂಥದ್ದು ಅದನ್ನು ಮೊದಲು ಬಿಡಿ. ಆ ಟ್ರ್ಯಾಪಿಂದ ಹೊರ ಬನ್ನಿ. ಮಾತುಗಳು ನೇರವಾಗಿರಲಿ, ಆದರೆ
ಬೇರೆಯವರ ಮನಸ್ಸನ್ನು ನೋಯಿಸ್ದ ಆಗಿರಲಿ. ಇಷ್ಟು ಮಾಡಿದರೆ ನಿಮ್ಮಲ್ಲಿ ನಿಮಗೆ ಪ್ರೀತಿ ಬಂದರೆ ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಬೇಕು. ನಿಮ್ಮನ್ನು ನೀವು ಯಾರು ಎನ್ನುವುದನ್ನು ನೀವು ಮೊದಲು ಕಂಡುಹಿಡ್ಕೋಬೇಕು. ಸ್ಪಷ್ಟತೆ ನಿಮ್ಮಲ್ಲಿರಬೇಕು. ಒಂದೇ ವಿಷಯದಲ್ಲಿ ನೇತಾಡುವಂತಹ, ಒಂದೇ ವಿಷಯವನ್ನು ಹಿಡಿದು ಎಳೆದು ಜಗ್ಗಾಡುವಂಥದ್ದನ್ನು ಬಿಡಬೇಕು. ಕೆಲಸಕ್ಕೆ ಬರದ ಯೋಚನೆಗಳಲ್ಲಿ ಮುಳುಗದೇ ಇರಬೇಕು. ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ಎಲ್ಲದಕ್ಕೂ ವಾದ ಮಾಡ್ತಾ ವ್ರತವಾದ ಅದನ್ನು ಮೊದಲು ನಿಲ್ಲಿಸಬೇಕು. ನ್ಯಾಯ ಯಾವುದು, ಅನ್ಯಾಯ ಯಾವುದು ಅನ್ನೋದನ್ನು ಗುರುತಿಸಬೇಕು. ಕೆರಿಯರ್ ಬಗ್ಗೆ ಗಮನ ಕೊಡಿ. ಒಂದು ಸ್ಪಷ್ಟತೆ ಇರಲಿ, ಆ ದಾರಿನಲ್ಲಿ ಚಲಿಸಿ. ಇಷ್ಟು ಈಗ ಸದ್ಯಕ್ಕೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋಂತಹ ಸಂದೇಶ. ನಮಸ್ಕಾರ.